ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರೆ, ಈ ಅಪ್ಪಂಗಂತೂ ಕರುಣೆ ಇಲ್ಲ. ಈಗ ಆ ನೀಲ್ವರ ಮೂಲಕನಾದರೂ ನನಗೆ ಕೆಲಸ ಆಗೋ ಹಾಗೆ ಮಾಡಪ್ಪ. ಇಲ್ಲದೆ ಹೋದರೆ ನಾನು ಬೀದಿಗೆ ಬಂದ್ಬಿಡ್ತೀನಿ. ಯಾಕಪ್ಪ ಇಲ್ಲಿ ಕರ್ಕೊಂಬಂದೆ? ಮತ್ತಿನ್ನೇನು ಮಾವ, ಮನೆವರೆಗೂ ಬಂದಿರೋ ಅದೃಷ್ಟನ ಜಾಡ್ಸೋದಂಗೆ ಓಡಿಸ್ತಾ ಇದ್ದೀರಾ? ಏನು ಅದೃಷ್ಟನೇನೋ ಆ ಬಡ್ಡಿ ಇದೊಂದು ನೋಡವ. ಅವರೆಲ್ಲ ನಮ್ಮ ಬೆನ್ನು ಗಂಟ್ಕೊಂಡಿರೋ ಬೇತಾಳ್ಗಳು ಕಣವ. ಬೆಳಿಗ್ಗೆ ಎದ್ದು ಅವ್ರ ಮುಖ ನೋಡ್ಬಿಟ್ರೆ ನಮಗೆ ಪಾಪ ಸುತ್ಕೊಂಡ್ಬಿಡ್ತದೆ ಕಣವ. ಮಾವ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅಲ್ಲ ಮಾವ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈಗ ಶನಿ ಮಹಾತ್ಮನ್ನೇ ತಗೊಳ್ಳಿ. ನಾವು ಒಂದ್ಸಲಿ ನಮ್ಮ ಬೆನ್ನು ಗಂಟ್ಕೊಂಡ್ರೆ 7 ವರ್ಷದವರೆಗೂ ಏನಿಲ್ಲ ಅಂದ್ರೂ ಕೂಡ ಅಪ್ಪ ಈ ಜೀವನನೇ ಸಾಕಪ್ಪ ಅಂತ ಅನಿಸ್ಬೇಕು. ಆ ಥರ ಮಾಡಿದ್ರೂ ಬಿಟ್ಟು ಹೋಗೋವಾಗ ಒಳ್ಳೇದು ಮಾಡ್ಬಿಟ್ಟು ಹೋಗ್ತಾನಂತೆ. ಹಾಗೆ ಈ ಭಾವನಾ ಕೂಡ ನಮಗೆಲ್ಲ ಎಷ್ಟೇ ತೊಂದರೆ ಕೊಟ್ಟರು, ಎಷ್ಟೇ ಕಾಟ ಕೊಟ್ಟರು ಈಗ ಇವನ್ ಮೂಲಕ ನಮ್ಮೆಲ್ರಿಗೂ ಕೂಡ ಒಳ್ಳೇದಾಗೋ ಟೈಮ್ ಬಂದಿದೆ ಮಾವ. ಅದು ಏನು ಅಂತ ಹೇಳವ ನಾನು. ಅಲ್ಲ, ನೀನು ಯಾವ ದೃಷ್ಟಿಕೋನದಲ್ಲಿ ಅವ್ನಿಗೆ ಅದೃಷ್ಟ ಅಂತ ಹೇಳ್ದೋ ನನಗೆ ಗೊತ್ತಿಲ್ಲ. ಅವ್ನ ಮಕ ನೋಡವ. ವಿಷಯ ಅದಲ್ಲ ಮಾವ, ಇದನ್ನ ನೀವು ಅದೃಷ್ಟ ಅನ್ಸದೆ ಹೋದ್ರೂ ಕೂಡ ಅವಕಾಶ ಅಂತ ತಿಳ್ಕೊಳ್ಳಿ. ಮನೆಗೆ ಬಂದಿರೋ ಅದೃಷ್ಟನ ಆ ಥರ ಎಲ್ಲ ಒದ್ದು ಓಡಿಸ್ಬಾರ್ದು ಮಾವ. ಕರೆದು ಒಳಗಡೆ ಕೂರಿಸಿ ಏನು ಉಪಯೋಗ ಆಗುತ್ತೆ ಅಂತ ನೋಡಬೇಕು. ಯೋಚನೆ ಮಾಡಿ ನೋಡಿ ನೀವೇ ಒಂದು ಸ್ವಲ್ಪ. ಅಲ್ಲ ಕಣವ, ಎಲ್ಲ ಕಳ್ಕೊಂಡು ದೇಹಿ ಅಂತ ಬಂದು ನಮ್ಮ ಮುಂದೆ ನಿಂತಿರೋರನ್ನ ಏನಂತ ಬೆಳೆಸ್ಕೊಳಕ್ಕಾಯ್ತದೆ ಹೇಳು? ಹಂಗೇನಾದ್ರೂ ನಾವು ಅವ್ರನ್ನ ಬಳಸ್ಕೊಂಡ್ರೆ ಆ ಬಡ್ಡಿ ಆಮೇಲೆ ನಮ್ಮನ್ನು ಬೇಡ್ಕೊಂಡು ತಿಂದಂಗೆ ಮಾಡಿಬಿಡ್ತಾನೆ. ಅಂಥ ಐನಾತಿ ನನ್ನ ಮಗ ಅವನು. ನೋಡವ, ಅವನಿಂದ ನಮಗೆ ಪುಡ್ಕಾಸು ಪ್ರಯೋಜನ ಆಗೋಕ್ಕಿಲ್ಲ. ಬಿಟ್ಬಿಡವ ಅವನ್ನ. ಅದು ಹಾಗಲ್ಲ ಮಾವ. ಈಗ ಅವನು ತುಂಬಾ ಕಷ್ಟದ ಪರಿಸ್ಥಿತಿನಲ್ಲಿದ್ದಾನೆ. ಅವನು ಮನೆ ಕಳ್ಕೊಳ್ಳೋಂಥ ಪರಿಸ್ಥಿತಿನಲ್ಲಿದ್ದಾನೆ ಮಾವ. ಇಂಥ ಟೈಮಲ್ಲಿ ಏನಾದರೂ ನೀವು ಅವನಿಗೆ ಸಹಾಯ ಮಾಡ್ತೀನಿ ಅಂತ ಅಂದರೆ ನೀವು ಕಾಲಲ್ಲಿ ತೋರಿಸಿದ್ದನ್ನು ಒಂದು ಕಣ್ಣು ಗೊತ್ಕೊಂಡು ಮಾಡ್ತಾನೆ. ಭಾವನಾನ ಬರೀ ಮನೆಯಿಂದ ಹೊರಗೆ ಹಾಕಕ್ಕೆ ಸಹಾಯ ಮಾಡೋದಷ್ಟೇ ಅಲ್ಲ, ಪ್ರಪಂಚದಿಂದಾನೇ ಆಚೆ ಕಳಿಸು ಅಂದ್ರೂ ಒಪ್ಕೊಂಡ್ರು ಒಪ್ಕೋತಾನೆ ಅಂಥವನು. ದಿಟ್ವೇನವ? ಹೌದು ಮಾವ. ಈಗ ಇವನು ದುಡ್ಡುಗೋಸ್ಕರ ಹೆಣನೂ ಬಾಯ್ ಬಿಡುತ್ತೆ ಅಂತಾರಲ್ಲ, ಆ ಗುಂಪಿಗೆ ಸೇರಿದವನು. ಅಂಥದ್ರಲ್ಲಿ ಇವನು ಬರೀ ದುಡ್ಡು ಕೊಡೋದಷ್ಟೇ ಅಲ್ಲ, ಇಂಥ ಕಷ್ಟದ ಪರಿಸ್ಥಿತಿನಲ್ಲಿ ಸಹಾಯ ಮಾಡ್ತೀವಿ ಅಂತ ಅಂದರೆ ನಮಗೆ ಸಹಾಯ ಮಾಡದೇ ಇರ್ತಾನ? ನೀವು ಜಸ್ಟ್ ಸಹಾಯ ಮಾಡೋದಕ್ಕೆ ಒಪ್ಕೊಳ್ಳಿ. ಭಾವನಾನ ಈ ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳ್ಬಿಟ್ಟು ಬಿಟ್ಬಿಡಿ ಸಾಕು. ಆಮೇಲೆ ಈ ಖತರ್ನಾಕು ಯಾವ ಥರ ಅವಳನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನೋದನ್ನ ಅವನೇ ಐಡಿಯಾ ಮಾಡಿ ಬಂದು ನಿಮ್ಮ ಹತ್ರ ಹೇಳ್ತಾನೆ. ನೋಡ್ತಾ ಇರಿ. ಇದೆಲ್ಲ ನಡೀತದೇನವ? ನೀವು ಮನ್ಸು ಮಾಡಿದ್ರೆ ಖಂಡಿತ ನಡೀತೆ ಮಾವ. ಈಗ ನೀವು ಇವನ ಹತ್ರ ಹೋಗ್ಬಿಟ್ಟು ಇವನಿಗೆ ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಈ ಮನೆಯಿಂದ ಆಚೆ ಹಾಕೋದಕ್ಕೆ ಇವನೇನಾದರೂ ಒಪ್ಕೊಂಡ ಅಂತ ಅಂದರೆ ಆಮೇಲೆ ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಡ್ಡ ತೋಡ್ಬೋದು. ನೋಡವ, ಆ ಬಡ್ಡಿ ನಮ್ಮ ಮುಂದೆ ತಂಗಿನ ನೋಡಿದ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವಳ ಹತ್ರ ಹೋಗ್ಬಿಟ್ಟು ಇದನ್ನೆಲ್ಲ ನಿಮ್ಮ ಮಾವನೇ ಹೇಳ್ಕೊಟ್ಟಿದ್ದು ಅಂತ ಹೇಳ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ಉಳಿತದೇನವ? ಅವಳ ಮುಂದೆ ಎತ್ತದ ಮಾವ ಮಾನ ಮರ್ಯಾದೆ. ಇಷ್ಟಕ್ಕೂ ಅವಳ ಅಣ್ಣನ ಬಗ್ಗೆ ಅವಳಿಗೇನು ಗೊತ್ತಿಲ್ಲದೆ ಇರೋಂಥ ವಿಷಯನ ಚೆನ್ನಾಗೇ ಗೊತ್ತಿರುತ್ತೆ. ನೋಡಿ ಮಾವ, ಈಗ ನಾವು ತುಂಬ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬಾರ್ದು. ಗಾಳಿ ಬಂದಿರೋ ಕಡೆ ತೂರ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಬತ್ತಳಿಕೆಯಲ್ಲಿರೋ ಬಾಣನ ಕರೆಕ್ಟಾಗಿ ಬಳಸ್ಕೊಂಡ್ರೆ ನಾವು ಯುದ್ಧನ ಆರಾಮಾಗಿ ಗೆಲ್ಬೋದು. ಈಗ ಈ ಸಂತೋಷು ನಮ್ಮ ಮನೆ ಬಾಗಿಲಿಗೆ ಬಂದಿರೋ ಬಾಣ. ಇವ್ರನ್ನ ಕರೆಕ್ಟ್ ಟೈಮಲ್ಲಿ ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಈ ಭಾವನಾ ಅನ್ನೋಳನ್ನ ಆರಾಮಾಗಿ ಮನೆಯಿಂದ ಆಚೆ ಹಾಕ್ಬೋದು, ನಮ್ಮ ಗುರಿ ತಲುಪ್ಬೋದು. ನೀನು ಇಷ್ಟು ನಂಬಿಕೆ ಅಂದಮೇಲೆ ನಾನು ನಂಬ್ತೀನಿ ಕಂಡ್ಬಿಡವ. ಆದರೆ ಆ ಬಡ್ಡಿ ಒಪ್ಕೋಬೇಕಲ್ಲ ಇದಕ್ಕೆಲ್ಲ. ಏನು ಮಾವ ನೀವು ಹಸುವಾಗ್ತಾ ಇದೆ ಬಿಸ್ಕೆಟ್ ಕೊಡಿ ಅಂತ ಬಂದವ್ರಿಗೆ ಬಿಸ್ಕೆಟ್ ಬೇಡ ಬನ್ನು ಬಟರೇ ಕೊಡ್ತೀವಿ ಅಂತ ಹೇಳಿದ್ರೆ ಒಪ್ಕೋದೇ ಇರ್ತಾರಾ? ಈಗ ನೀವು ಅವನ ಹತ್ರ ಹೋಗ್ಬಿಟ್ಟು ಅವ್ನ ಮನೆ ಬಿಡಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತೀವಿ ಅಂತ ಜಸ್ಟ್ ಹೇಳಿ ಸಾಕು. ಆಮೇಲೆ ಮನೆ ಬಾಗಿಲುವರೆಗೂ ಬಂದಿರೋ ಹಕ್ಕಿ ತಾನಾಗೆ ಬಂದು ಬಲೆಯಲ್ಲಿ ಬಿದ್ದು ಬಿಡುತ್ತೆ. ನಡೀರಿ ಮಾವ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಅವನು ಮನ್ಸು ಬದಲಾಯಿಸ್ಬಿಟ್ರೆ ಕಷ್ಟ. ಹೋಗ್ಬಿಟ್ಟು ಅವನ ಹತ್ರ ಮಾತಾಡೋಣ, ನಡೀರಿ. ಸರಿ ಕಣವ, ನೀನು ಹೇಳ್ದಂಗೆ ಮಾಡೋಣ. ನಡಿ, ಆ ಬಡ್ಡಿ ಇದನ್ನ ಹತ್ರ ಹೊಸಿ ಮಾತಾಡೋಣ. ನಡಿ. ಒಳೊಬ್ಳು ನಮ್ಮ ತಲೆ ತಿನ್ನಕ್ಕೆ ಯಾವಾಗಂದ್ರೆ ಅವಾಗ ಫೋನ್ ಮಾಡ್ತಾಳೆ.